ನಮಸ್ಕಾರ, ಹೇಗಿದ್ದೀರಿ? 3 ದೇಶಗಳಲ್ಲಿ ಧಾರ್ಮಿಕವಾಗಿ ಅಲ್ಪಸಂಖ್ಯಾತರಾಗಿರುವ ಅವರು ಕ್ರೈಸ್ತರಾಗಿರ್ಬೋದು, ಬೌದ್ಧರಾಗಿರ್ಬೋದು, ಹಿಂದೂಗಳಾಗಿರ್ಬೋದು, ಜೈನರಾಗಿರ್ಬೋದು, ಸಿಖ್ಖರಾಗಿರ್ಬೋದು, ಪಾರ್ಸಿಗಳಾಗಿರ್ಬೋದು, ಇಂಥವ್ರನ್ನ ನಮ್ಮ ದೇಶಕ್ಕೆ ಕರೆದುಕೊಂಡು ಬಂದಾಗ ಅಥವಾ ನಮ್ಮ ದೇಶದಲ್ಲೇ ಅವರು ಇದ್ಕೊಂಡು ನಮ್ಮ ಕಾನೂನಿಗೆ ಅವರು ಯಾವ ರೀತಿಯಲ್ಲೂ ಕೂಡ ನಡೆದುಕೊಂಡಿಲ್ಲ ಅನ್ನುವ ಅನುಮಾನಗಳು ಬಂದಾಗ ಅವರ ಮೇಲೆ ಒಂದು ಸ್ವಲ್ಪ ಪ್ರೀತಿ ತೋರಿಸಿ, ಅದು ಕೂಡ 2014 ಡಿಸೆಂಬರ್ 31ರಿಂದ ಪ್ರೀಡೇಟೆಡ್ ಆಗುವಂತೆ ಅವರಿಗೆ ಕಾನೂನಾತ್ಮಕ ಮಾನ್ಯತೆಯನ್ನು ಕೊಟ್ಟು ಅವರನ್ನು ನಮ್ಮ ದೇಶದ ನಾಗರಿಕರನ್ನಾಗಿ ಮಾಡಿಕೊಳ್ಳುವ ಬಹಳ ದೊಡ್ಡ CAA ಇದೆಯಲ್ಲ, ಅದನ್ನು ಜಾರಿಗೊಳಿಸಲಾಗಿದೆ. ಅದಕ್ಕೆ ಅಧಿಕೃತವಾಗಿ ನೋಟಿಫಿಕೇಶನ್ ಕೂಡ ಹೊರಡಿಸಲಾಗಿದೆ. ಇದಕ್ಕೆ ಬಹಳ ಜನ ಪ್ರಶ್ನೆ ಎತ್ತಿದ್ರು, ಅಲ್ಲ ನೀವು ಪಕ್ಕದ 3 ರಾಷ್ಟ್ರಗಳಿಂದ ಇವ್ರನ್ನ ಮಾತ್ರ ಯಾಕೆ ಕರೆಸ್ಕೊಳ್ತಾ ಇದ್ದೀರಿ, ಮುಸಲ್ಮಾನರನ್ನ ಯಾಕೆ ಕರೆಸ್ಕೊಳ್ತಾ ಇಲ್ಲ? ಮುಸಲ್ಮಾನರು ಕೂಡ ರಿಲಿಜಿಯಸ್ಲಿ ಧಾರ್ಮಿಕವಾಗಿ ನೊಂದಿದ್ದಾರೆ ಆಯಾ ರಾಷ್ಟ್ರಗಳಲ್ಲಿ. ನಿಮಗೆ ಮುಸಲ್ಮಾನರ ಮೇಲೆ ದ್ವೇಷ, ನಿಮಗೆ ಮುಸ್ಲಿಮ್ಸ್ನ ಕಂಡ್ರೆ ಆಗೋದಿಲ್ಲ, ಅವ್ರು ಬಂದ್ಬಿಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ನೀವು ಬೇಕು ಅಂತ CAA ತಗೊಂಡು ಬರ್ತಾ ಇದ್ದೀರಿ. ಅದು ಕೂಡ ಪ್ರೀಡೇಟೆಡ್ 2014 ಡಿಸೆಂಬರ್ 31. ಅದನ್ಯಾಕೆ ನೀವು ಕಟ್ ಆಫ್ ಡೇಟ್ ಅಂತ ಕೊಟ್ಟಿದ್ದೀರಿ? ಹೀಗೆ ನಡೆದಂಥ ಪ್ರತಿಭಟನೆಗಳಲ್ಲಿ ಶಹೀನ್ ಬಾಗ್ ಕೂಡ ಒಂದಾಯಿತು. ಐ ಆಮ್ ಚಂದನ್ ಶರ್ಮಾ ವಿತ್ ಯು ಆನ್ ವ್ಯೂ ಪಾಯಿಂಟ್ ಟುಡೇ. ಇವತ್ತು CAA ಬಗ್ಗೆ ನಾವು ಮಾತನಾಡೋಣ. ಯಾಕೆಂತಂದ್ರೆ CAA ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಬಹಳ ಸ್ಪಷ್ಟವಾಗಿದೆ. ಒಂದು ಸ್ವಲ್ಪ ಡೀಟೇಲ್ಸ್ನ ನಿಮ್ಮ ಮುಂದೆ ನನ್ನ LED ಪರದೆಯಲ್ಲಿ ಇಡ್ತಾ ಹೋಗ್ತೇನೆ. ಲೆಟ್ಸ್ ಹ್ಯಾವ್ ಅ ಲುಕ್ ಪ್ಲೀಸ್. ವಾಟ್ ಈಸ್ ದಿಸ್ CAA ಆಲ್ ಅಬೌಟ್? ಏನಿದು CAA ಅಂದ್ರೆ? ಗಮನಿಸೋಣ ಇವಾಗ ಆನ್ ಅವರ್ LED ಸ್ಕ್ರೀನ್ ಪ್ಲೀಸ್. ನೋಡಿ, ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನ ಈ 3 ದೇಶದವರೆಗೆ CAA ಅನ್ವಯ. ಅವರು ನಿಮಗೆ ನೋಡಲಿಕ್ಕೆ ಅಫ್ಘಾನಿಸ್ತಾನದ ರೀತಿಯ ಥರದವರು ಆಗಿಲ್ಲದೆ ಇರ್ಬೋದು, ಬಟ್ ಥಿಂಕ್ ದಟ್ ಅವರು ಅಫ್ಘಾನಿಸ್ತಾನದವರು. ಮತ್ತು ಬಾಂಗ್ಲಾದೇಶದಿಂದ ಧಾರ್ಮಿಕವಾಗಿ ನೊಂದವರು ಗಮನಿಸ್ತಾ ಇದ್ದೀರಿ ತಾವು ಫುಟೇಜ್ಗಳಲ್ಲಿ ಮತ್ತು ನನ್ನ ಹಿಂದೆ ಇರುವಂಥ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ನಲ್ಲಿ. ಮತ್ತು ಪಾಕಿಸ್ತಾನದಿಂದ ಧಾರ್ಮಿಕವಾಗಿ ನೊಂದವರು ಎಕ್ಸೆಪ್ಟ್ ಮುಸ್ಲಿಮ್ಸ್ ಈ 3 ರಾಷ್ಟ್ರಗಳಿಂದ. ಅದು ಸಿಖ್ಖರು ಬರ್ಬೋದು, ಪಾರ್ಸಿಗಳು ಬರ್ಬೋದು, ಜೈನರಾಗಿರ್ಬೋದು, ಯಾರು ಬೇಕಾದರೂ ಆಗಿರ್ಬೋದು, ಬಟ್ ಎಕ್ಸೆಪ್ಟ್ ಮುಸ್ಲಿಮ್ಸ್ ಎಲ್ರಿಗೂ ಕೂಡ ಅವಕಾಶ. ಯಾರಿಗೆ? ಹಿಂದೂಗಳಿಗೆ ಅವಕಾಶ, ಕ್ರೈಸ್ತರಿಗೆ ಅವಕಾಶ ಮತ್ತು ಸಿಖ್ಖರಿಗೆ ಅವಕಾಶ. ದಿಸ್ ಇಸ್ CAA. ಇದು ಜಾರಿಯಾಗಬಾರ್ದು ಅಂತ ಬಹಳ ದೊಡ್ಡ ಮಟ್ಟದ ಹೋರಾಟಗಳಾಯಿತು. 2019ರಲ್ಲೇ ಇದರ ಬಗ್ಗೆ ಚರ್ಚೆಗಳಾದರೂ ಕೂಡ. ಮತ್ತು ಬೌದ್ಧರಿಗೆ ಬಹಳ ಮುಖ್ಯವಾಗಿ, ಹಾಗೂ ಜೈನರಿಗೆ, ಹಾಗೂ ಆಸ್ ಐ ಟೋಲ್ಡ್ ಯು ಬಿಫೋರ್ ಪಾರ್ಸಿಗಳಿಗೆ ಅವಕಾಶ. ತಾವು ಗಮನಿಸಬಹುದು, ಬಹಳ ಸಿಂಪಲ್ ಆಗಿ, ಬಹಳ ನೀಟಾಗಿ ನಮ್ಮ ಟೆಕ್ನಿಕಲ್ ಪ್ರೆಸೆಂಟೇಷನ್ ಟೀಮ್ ನಿಮ್ಮ ಮುಂದೆ ಇದೆಲ್ಲವನ್ನು ಕೂಡ ಇಡುವ ಪ್ರಯತ್ನ ಮಾಡ್ತಾ ಇದೆ. ಸೊ ಇವರೆಲ್ಲರಿಗೂ ಕೂಡ CAA ಅನ್ವಯವಾಗುತ್ತೆ. That's all for now. ಅದರ ಪ್ರಶ್ನೆಗಳು ಸಿಕ್ಕಾಪಟ್ಟೆ ಹುಟ್ಕೊಂಡಿದ್ದಾವೆ. ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನವೂ ಕೂಡ ನಾವು ಮಾಡೋಣ. ಮತ್ತು ಈ CAA ಜಾರಿಯ ಮುಂದುವರೆದ ಭಾಗವಾಗಿ ಯಾವಾಗಲೂ 1951ನಲ್ಲಾಗಿದ್ದಂಥ NRCಯ ನಾವು ನೀವು ಮರ್ತು ಬಿಟ್ಟಿದ್ದೇವೆ. ನಾವು NRC ಮತ್ತೆ ಶುರುವಾಗುತ್ತೆ. ಆದರೆ ಇದರಿಂದ ಆಗಬಹುದಾದ ಲಾಭಗಳೇನು, ಇದರಿಂದ ಆಗಬಹುದಾದಂಥ ತೊಂದರೆಗಳೇನು? ಈಗಾಗಲೇ ಕಾಯ್ದೆ ಆಗಿದೆ, ನೋಟಿಫಿಕೇಶನ್ ಆಗಿದೆ, ಯಾಕೆ ನಮ್ಮನ್ನು ಸೇರಿಸ್ಕೊಳ್ಳಲ್ಲ ಅಂತ ಮುಸಲ್ಮಾನರು ಕೇಳ್ತಾ ಇದ್ದಾರೆ. ನಾವು ಕೂಡ ರಿಲಿಜಿಯಸ್ಲಿ ವಿ ಆರ್ ವೆರಿ 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 ಟೈರ್ಡ್. ಶಿಯಾ ಸುನ್ನಿಗಳನ್ನು ಬಿಡ್ತಾ ಇಲ್ಲ, ಹಮದೇರನ್ನ ಬಿಡ್ತಾ ಇಲ್ಲ ನಮ್ಮದೇ ದೇಶದಲ್ಲಿ.
ನಮ್ಮನ್ನು ಕೂಡ ಹೊಡಿತಿದ್ದಾರೆ, ಬಡಿತಿದ್ದಾರೆ, ನಮಗೂ ಕೂಡ ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇದ್ದಾರೆ, ಹೀಗೆ ಪಾಕಿಸ್ತಾನದವರು ಮಾತಾಡ್ಕೊಳ್ತಾರೆ. ಆದರೆ ನಾವು ರಿಲಿಜಿಯಸ್ ಬೇಸ್ಡ್ ಪಾರ್ಟಿಷನ್ ಆಗಿದ್ದನ್ನು ಮರೆತು ಬಿಡ್ತೇವೆ. ಇನ್ನು ಬಾಂಗ್ಲಾದೇಶದ ವಿಷಯ ಬಂದಾಗ, ಬಾಂಗ್ಲಾದೇಶ ಮತ್ತು ಭಾರತ ಸಪ್ರೇಟ್ ಆದಾಗ ಇಡೀ ಭಾರತೀಯರನ್ನ, ಹಿಂದೂಗಳನ್ನು ಬಹಳ ಮುಖ್ಯವಾಗಿ ಹೇಗೆ ಹೊಡೆದು 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 ಇನ್ಫ್ಯಾಕ್ಟ್ ಹಲವು ಪುಟ್ಟ ಪುಟ್ಟ ಕೂಸುಗಳನ್ನು ಕೂಡ ಅತ್ಯಾಚಾರ ಮಾಡಿ ಭಾರತ ಅವರಿಗೆಲ್ಲರಿಗೂ ಕೂಡ ಆಶ್ರಯ ಕೊಡ್ತು. ಬಾಂಗ್ಲಾದೇಶ ಮಾಡಿದಂಥ ಕುಕೃತ್ಯಕ್ಕೆ ಭಾರತ ಹೇಗೆ ಕಂದಮ್ಮನ ರೀತಿಯಲ್ಲಿ ಅವರನ್ನ ಸೆಳೆದುಕೊಂಡು, ತಾಯಿಯ ರೀತಿಯಲ್ಲಿ ಸೆಳೆದುಕೊಂಡು ಅವರನ್ನ ಆಶ್ರಯ ಕೊಡ್ತು ಅನ್ನೋದನ್ನ ನಾವು ನೀವು ಇಲ್ಲಿ ಮರೆಯಬಾರ್ದಾಗತ್ತೆ. ಅಂಡ್ ಅಗೈನ್ ಅಫ್ಘಾನಿಸ್ತಾನ್, ಅಲ್ಲೂ ಕೂಡ ಅಷ್ಟೇ. ಐ ಆಮ್ ನಾಟ್ ವೆರಿ ಶ್ಯೂರ್ ಇಫ್ ಯು ಇವನ್ ಫೈಂಡ್ 0.1% ಆಫ್ ಹಿಂದೂಸ್ ದೇರ್ ಆರ್ ಎನಿ ಅದರ್ ರಿಲಿಜನ್ ಫಾರ್ ದಿ ಮ್ಯಾಟರ್ ಆಫ್ ಫ್ಯಾಕ್ಟ್. ಇಷ್ಟು ಚರ್ಚೆಗಳಾಗ್ತಾ ಇದೆ. ಇಲ್ಲೇ ಬನ್ನಿ ನಮ್ಮ ಸಿಂಧೂರಿಗೆ, ನಮ್ಮ ಬಾಂಗ್ಲಾದೇಶದ ಕ್ಯಾಂಪ್ ಇದೆ. ಅಲ್ಲಿ ಸಿಕ್ಕಾಪಟ್ಟೆ ಜನ ಬಾಂಗ್ಲಾದೇಶದಿಂದ ಬಂದವರಿಗೆ ನಮ್ಮ ಭಾರತ ದೇಶ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ನೀವೆಲ್ಲ ಆರಾಮಾಗಿರಿ, ಬಹಳ ಸಂತೋಷವಾಗಿರಿ, ಸಂತೃಪ್ತವಾಗಿರಿ ಅಂತ ನಮ್ಮ ಭಾರತ ದೇಶ, ನಮ್ಮ ಭಾರತ ಸಂವಿಧಾನಬದ್ಧವಾಗಿ ಹೇಳ್ತಾ ಇದೆ. ಇನ್ನೊಂದು ವಾದ ಇದೆ, ಆರ್ಟಿಕಲ್ 14 ವೈಲೇಷನ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ, ವಿಚ್ ಪ್ರೊವೈಡ್ಸ್ ಈಕ್ವಾಲಿಟಿ ಟು ಎವ್ರಿವನ್ ಇನ್ಕ್ಲೂಡಿಂಗ್ ಫಾರಿನರ್ಸ್. ಸೊ ಸಂವಿಧಾನದ ವಿರೋಧಿಗಳಾಗಿ NDA ಅವರು ಕೆಲಸ ಮಾಡ್ತಾ ಇದ್ದಾರೆ. ಇದೊಂದು ವಾದವೂ ಇದೆ. ಲೋಕಸಭೆ ಚುನಾವಣೆ ಇನ್ನೇನು ಕೆಲವು ದಿನಗಳು ಬಾಕಿ ಉಳ್ಕೊಂಡಿರುವಾಗ ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ, ಅತ್ಯಂತ ಸುಸ್ಪಷ್ಟವಾಗಿ CAA ಜಾರಿಗೆ ತಂದಿದೆ. ಲೆಟ್ಸ್ ಟಾಕ್ ಅಬೌಟ್ CAA ನಾವು. 5 ಜನ ಗೆಸ್ಟ್ಗಳು ನಮ್ಮೊಟ್ಟಿಗೆ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ಫ್ಯಾಕ್ಟ್ BJPಯವರು ಮತ್ತು ಕಾಂಗ್ರೆಸ್ಸಿನವರು ಯಾರು ಬರಬಾರ್ದು ಇದಕ್ಕೆ ಅಂತ ಹೇಳಿದಾರಂತೆ. ಅವ್ರು ಬರ್ದೇ ಇದ್ರೆ ನಮಗೇನು, ನಾವು ಚರ್ಚೆ ಮಾಡಬಾರ್ದು ಅಂತ ನಮ್ಗೆ ಯಾರು ಬರ್ದಿಲ್ಲ ಅಲ್ಲ. ಭಾಸ್ಕರನ ಮಟ್ಟಿಗೆ ಚರ್ಚೆಯಲ್ಲಿ ಹಿಂದೂ ಮುಖಂಡರು ನಮಸ್ಕಾರ. ಸಿದ್ದರಾಜು ಸರ್ ಹಿರಿಯ ಪತ್ರಕರ್ತರು, ಫಾರ್ ದಿ ವೆರಿ ಫಸ್ಟ್ ಟೈಮ್ ವಿಸ್ತಾರ ಸ್ಟುಡಿಯೋಗೆ ನನ್ನೊಟ್ಟಿಗೆ ಬಂದಿದ್ದಾರೆ. ಮುಂಚೆ ಬಂದಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮ್. ಫಸ್ಟ್ ಟೈಮ್. ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು ವೆರಿ ಮಚ್ ಸರ್. ವೀರಣ್ಣ ಇದ್ದಾರೆ ನಮ್ಮ ಮಟ್ಟಿಗೆ, JDSನ ವಕ್ತಾರರು. ನಮಸ್ಕಾರ. ನಮಸ್ಕಾರ. BJPಯವ್ರು ಬಂದಿಲ್ಲ ಅಂದಮೇಲೆ ಅವ್ರು ಸಂಸಾರ ಕಟ್ಕೊಂಡಿರೋ JDSನವ್ರನ್ನ ಹೆಂಗೆ ಕಳಿಸಿದ್ರು ಅಂತ ನನಗೆ ಗೊತ್ತಿಲ್ಲ. ಬಟ್ ದಟ್ಸ್ ಓಕೆ, ಈವನ್ ಅವ್ರು ಬಂದಿರೋದೇ ಖುಷಿ. ಹಾಗೆ ನಮ್ಮೊಟ್ಟಿಗೆ ರಾಮಕೃಷ್ಣ ಉಪಾಧ್ಯಾಯ ಸರ್ ಇದ್ದಾರೆ, ಅವ್ರಿಗೂ ಕೂಡ ಬಹಳ ಪ್ರೀತಿಯ ಸ್ವಾಗತ. ಹಾಗೆ ಗಿರೀಶ್ ಲಿಂಗಣ್ಣ ಸರ್ ಇದ್ದಾರೆ, ಅವ್ರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತ. ನಮಸ್ಕಾರ ಸರ್. ಇದನ್ನು ಒಂದಿಷ್ಟು ಎಮೋಷ್ನಲ್ ಟೆಕ್ನಿಕಲ್ ಟರ್ಮ್ಸ್ ಎಲ್ಲದ್ರ ಬಗ್ಗೆ ಮಾತನಾಡೋಣ. ಪೌರತ್ವ ಕಾಯ್ದೆ, ಇದಕ್ಕೆ ಸಿಂಧುತ್ವ ಸಿಕ್ಕಿದೆ ಈಗ. ವಾಟ್ ಈಸ್ ಇಟ್ ಬೇಸಿಕಲಿ? ಈಗ ಮುಸಲ್ಮಾನರು, ವಿ ಆರ್ ಆಲ್ಸೋ ರಿಲಿಜಿಯಸ್ಲಿ ಒಪ್ರೆಸ್ಡ್, ನಮ್ಮನ್ಯಾಕೆ ಕರೆಸ್ಕೊಳ್ತಾ ಇಲ್ಲ ಅನ್ನೋ ಥರದ ಒಂದು ಕೂಗನ್ನೇ ಇಟ್ಟರು. ಹೋರಾಟಗಳಾಯಿತು, ಜಗಳಗಳಾಯಿತು. ಶಹೀನ್ ಭಾಗಲ್ಲಿ ವರ್ಷಗಟ್ಟಲೆ, ದಿನಗಟ್ಟಲೆ, ತಿಂಗಳುಗಟ್ಟಲೆ ಏನೇನೋ ಆಗೋಯ್ತು. 2019 ಬಹುಶಃ ಬರಬೇಕಾಗಿದ್ದು 2024ಗೆ ಬಂದು ನಿಂತ್ಕೊಳ್ತು. ನಾವು ಇಟ್ ಹ್ಯಾಸ್ ಬೀನ್ ಅಪ್ರೂವ್ಡ್. ಅಪ್ರೂವ್ ಆಗಿತ್ತು, ಬಟ್ ಏನಂದರೆ ಬಿಕಾಸ್ ಆಫ್ ದಿಸ್ ಕೋವಿಡ್ ಆ್ಯಂಡ್ ಈ ಗಲಾಟೆಗಳಿಂದ ದೇ ವೆಂಟ್ ವೆರಿ ಲಿಟಲ್ ಸ್ಲೋ. ಹೌದು, ತುಂಬ ಸ್ಲೋ ಆಗೋಗಿ ಇವಾಗ ತಗೊಂಬಂದಿದ್ದಾರೆ. ಸೊ ದೇ ಆರ್ ಓನ್ಲಿ ಟಾರ್ಗೆಟಿಂಗ್ ಆರ್ ರಿಲಿಜನ್ ಫ್ರಮ್ ದ 3 countries. ಸೆಲೆಕ್ಟಿಂಗ್ ಆ 3 countries ಯಾಕೆ ಅಂದರೆ ಬಿಕಾಸ್ ದೀಸ್ ವರ್ ದಿ ಪಾರ್ಟ್ ಆಫ್ ಇಂಡಿಯಾ ಅಂತ ಇತ್ತು. ಆ್ಯಂಡ್ ದೇರ್ ವೇರ್ ಇಂಡಿಯನ್ಸ್ ಇನ್ ಆಲ್ ದ 3 countries. ಆ್ಯಂಡ್ ಇಂಡಿಯನ್ಸ್ ವೇರ್ ದ ಮೋಸ್ಟ್ ಪೀಪಲ್ ಹೂ ವರ್ ತುಂಬಾ ಕಷ್ಟ ಅನುಭವಿಸಿದ್ದು. ಇಂಡಿಯನ್ಸ್ ಅಂದರೆ ಮೀನ್ಸ್ ಸಿಖ್ಸ್ ಆಗಿರ್ಬೋದು, ಪಾರ್ಸಿ, ಆರ್ ರಿಲಿಜನ್ ಏನೇನು ಹೇಳ್ತಾರೆ, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಇವ್ರಿಗೆ ಅತಿ ಹೆಚ್ಚು ಪ್ರಾಬ್ಲಮ್ ಆಗಿರೋದು ಈ ಒಂದು 3 ದೇಶಗಳಲ್ಲಿ. ಬೇರೆ ಯಾವುದೇ ದೇಶಗಳಲ್ಲಿ ಇಷ್ಟು ಒಂದು ಪ್ರಾಬ್ಲಮ್ಮು ಮೈನಾರಿಟಿಗೆ ಫೇಸ್ ಮಾಡಿಲ್ಲ ಅಂತ ಈವನ್ UN ಹೇಳಿದೆ. ಸೊ ಈ 3 ಕಂಟ್ರಿಲಿ ಅವ್ರು ಅನುಭವಿಸ್ತಿರೋಷ್ಟು ಕಷ್ಟ ಎಲ್ಲೂ ಇಲ್ಲ ಅಂತ UN ಪದೇ ಪದೇ ಹೇಳ್ಕೊಂಡೇ ಬಂದಿದೆ. ಆದ್ದರಿಂದ ಈ ಒಂದು ನಿರ್ಧಾರ ಸರ್ಕಾರ ತಗೋತು ಈ 6 ಒಂದು ಇದಕ್ಕೆ. ಬಟ್ ಈವನ್ ಮುಸ್ಲಿಮ್ಸ್ನ ಅವ್ರು ಏನು ಬಿಟ್ಟಿಲ್ಲ, ಬಟ್ ಅದರಲ್ಲಿ ಅವ್ರಿಗೆ 11 ವರ್ಷ ಮಾಡಿದ್ದಾರೆ, ಇವರಿಗೆ 5 ವರ್ಷ ಮಾಡಿದ್ದಾರೆ. ಬಟ್ 11 ವರ್ಷ ಎನಿಬಡಿ ಬಿಕಮ್ಸ್ ನ್ಯಾಚುರಲಿ ಸಿಟಿಸನ್ಶಿಪ್ ತಗೊಳ್ಳೋದಕ್ಕೆ ಅದು 1955 ಇಂದನೂ ಇತ್ತದು 11 ವರ್ಷ ಅಂತ. ಅದನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ 11 ವರ್ಷ ಅಂತ. ಇವ್ರದ್ರಲ್ಲಿ ಏನಂದ್ರೆ ಮುಸ್ಲಿಮ್ಸು ಅಷ್ಟು ಇಂಡಿಯನ್ಸ್ ಅಷ್ಟು ಪಟ್ಟಿರೋ ಕಷ್ಟ ಅವರಷ್ಟು ಪಟ್ಟಿಲ್ಲ ಅನ್ನೋ ಒಂದು ವಿವಾದಾತ್ಮಕವಾಗಿ ಇವ್ರು ಹೇಳ್ತಾರೆ. ಬಟ್
ಕೆಲವು ಮುಸ್ಲಿಂ ಭಾಳ ಸಣ್ಣ ಸೆಕ್ಟರ್ಸ್ ಅಲ್ಲಿ ರೋಹಿಂಗ್ಯಾ ಇರ್ಬೋದು, ಇಲ್ಲ ಇನ್ನೊಂದು ಮುಸ್ಲಿಂ ಪಾಕಿಸ್ತಾನಲ್ಲಿ ಇರ್ಬೋದು, ಅವರು ಶಿಯಾ ಸುನ್ನಿಗಳ ನಡುವಿನ ಗಲಾಟೆ ಅವ್ರದ್ದೊಂದು ಸಣ್ಣ ಮಟ್ಟದಲ್ಲಿ ಆದ್ರೂ ಆಗಿದ್ರು, ಬಟ್ ಈ ಯಾರು ಯಾರನ್ನ ಇದು ಮಾಡಿದಾರಲ್ಲ, ಐಡೆಂಟಿಫೈ ಮಾಡಿದೆಲ್ಲ, ಅವರು ಪಟ್ಟಿರೋ ಅಷ್ಟು ಕಷ್ಟ ಇವರು ಯಾರು ಪಟ್ಟಿಲ್ಲ ಅನ್ನೋ ಒಂದು ವಾದ ಮಂಡಿಸಿದ್ದಾರೆ. ಇದರಲ್ಲಿ ಭಾಳ ಅತಿ ಹೆಚ್ಚು ಗಲಾಟೆ ಮಾಡ್ತಾ ಇರೋದು ವೆಸ್ಟ್ ಬೆಂಗಾಲ್ ಮತ್ತು ಅಸ್ಸಾಮಲ್ಲಿ ತುಂಬಾ ಜಾಸ್ತಿ ಗಲಾಟೆ ನೋಡಿದ್ದೀವಿ. ವೆಸ್ಟ್ ಬೆಂಗಾಲಲ್ಲಿ ಯಾಕೆ ತುಂಬ ಜಾಸ್ತಿ ಗಲಾಟೆ ನೋಡಿದ್ದೀವಿ ಅಂದರೆ, ಅವ್ರು ಬಾಂಗ್ಲಾದೇಶ್ ಹತ್ರ 2200 ಕಿಲೋಮೀಟರ್ಸ್ ಬಾರ್ಡರ್ ಶೇರ್ ಮಾಡ್ತಾರೆ. 80 ಡಿಸ್ಟ್ರಿಕ್ಟ್ ಬರೀ ಮುಸ್ಲಿಮ್ಸೇ ಇದರಲ್ಲಿ. ಪ್ಲಸ್ ಇನ್ನೊಂದು ಏನಾಗಿದೆ ಅಂದರೆ 28% ಇಸ್ ದ ಪಾಪ್ಯುಲೇಷನ್ ಆಫ್ ದ ವೆಸ್ಟ್ ಬೆಂಗಾಲ್ ಇಸ್ ಮುಸ್ಲಿಮ್ಸ್ ಅಫಿಷಿಯಲಿ, ಆ್ಯಂಡ್ ಮೆನಿ ಆಫ್ ದೆಮ್ ಹ್ಯಾವ್ ಬೀನ್ ಲೀಗಲೈಸ್ಡ್. ಆ ಕಾಲೋನಿ ಯಾರ್ಯಾರು ಬಂದ್ಬಿಟ್ಟಿದ್ದಾರೆ ಅವ್ರಿಗೆ ಆ ಥರ ಅವ್ರನ್ನ ಲೀಗಲೈಸ್ ಮಾಡಿ ವೋಟಿಂಗ್ ರೈಟ್ಸು ಕೊಟ್ಬಿಟ್ಟಿದ್ದಾರೆ. ಈಗ ಇದ್ರ ಮಾಡೋದ್ರಿಂದ ಅವ್ರಿಗೇನೋ ಪ್ರಾಬ್ಲಮ್ ಆಗ್ಬೋದು, ಆ ಮುಸ್ಲಿಮ್ಸ್ಗೆ ವೋಟಿಂಗ್ ಪ್ರಾಬ್ಲಮ್ ಆಗ್ಬೋದು ಅಂತ ಅವ್ರದ್ದೊಂದು ಈ ಕಡೆ ಅವರು ಅಪೋಸಿಷನ್ ಅವ್ರು ಹೇಳ್ತಾ ಇರೋದು. ಮತ್ತು ಅಸ್ಸಾಂ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗಾಗಲೇ ನಮ್ಮದೇ ಆದ ಒಂದು ಕಲ್ಚರಲ್ ಡೈವರ್ಸಿಟಿ ನಮ್ಮಲ್ಲಿ ಡಿಸ್ಟರ್ಬ್ ಆಗಬಾರ್ದು, ಡೈವರ್ಸಿಟಿ ಆಗುತ್ತೆ. ಇವ್ರು ಬಂದಿರೋದ್ರಿಂದ ಇಡೀ ಡೆಮೋಗ್ರಾಫಿಕ್ಸೇ ಚೇಂಜ್ ಆಗಿಬಿಡುತ್ತೆ. ನಮಗೆ ಇವ್ರ ಇನ್ಫ್ಲಕ್ಸ್ ಜಾಸ್ತಿ, ಅಲ್ಲಿರೋ ಬೆಂಗಾಲೀಸ್ಗಳು ಜಾಸ್ತಿ ಬಂದ್ಬಿಟ್ರೆ ಇಲ್ಲಿ ಒಳಗಡೆ ಅವ್ರಿಗೆ ಪ್ರಾಬ್ಲಮ್ ಇರೋದೇ ಬೆಂಗಾಲೀಸ್, ಅಸ್ಸಾಮ್ಸು. ಅವ್ರದ್ದೊಂದು ಡೆಮೋಗ್ರಾಫಿಕ್ಸ್ ಇಶ್ಯೂ ಆಗುತ್ತೆ ಅಂತ ಅವರೊಂದು ಗಲಾಟೆ ಶುರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ 6th ಶೆಡ್ಯೂಲ್ನ ಬಗ್ಗೆ ಮಾತನಾಡ್ತಾ ಅವರಿಗೆ ಟ್ರೈಬಲ್ ರೂಪದಲ್ಲಿ ಸ್ಥಾನಮಾನ, ರಾಜ್ಯಕ್ಕೆ ಕೊಟ್ಟಿರೋ ಸ್ಥಾನಮಾನಗಳ ಬಗ್ಗೆ ಮಾತನಾಡ್ತಾ, ಮತ್ತು ಅಲ್ಲಿ ಇದು ಅನ್ವಯವಾಗೋದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಇವರೆಲ್ಲ ಬಂದ್ಬಿಡ್ತಾರೆ ಅಂತ ಭಯ. ಆಮೇಲೆ ಇನ್ನೊಂದು ಇನ್ನೊಂದು ಏನು ಹೇಳುತ್ತೆ ಅಂದ್ರೆ, ವೆನ್ ದೇರ್ ವಾಸ್ ಈಗ ಪಾಕಿಸ್ತಾನ ಸಪ್ರೇಟ್ ಆಯ್ತಲ್ಲ, ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್, ಆವಾಗ ಮೈನಾರಿಟಿ ಎಷ್ಟಿತ್ತು ಅಂದರೆ, ಈ ಕಡೆ ಪಾಕಿಸ್ತಾನ್ ಕಡೆ ದೇರ್ ವಾಸ್ 3% ಇತ್ತು. ವೆರಾಸ್ ಬಾಂಗ್ಲಾದೇಶ್ ಕಡೆ ಬಂದಾಗ, ದಟ್ ಈಸ್ ಈಸ್ಟ್ ಪಾಕಿಸ್ತಾನ್ ಅಂತ ಕರಿತಾ ಇದ್ರಲ್ಲ, ಅಲ್ಲಿ 20% ಮೈನಾರಿಟಿ ಇತ್ತು. ಬಟ್ ಟುಡೇ ಎಲ್ಲಿಗೆ ಹೋಗಿದೆ ಮೈನಾರಿಟಿ ಅಂದರೆ 1.8% ಇದೆ ಪಾಕಿಸ್ತಾನಲ್ಲಿ. ವೆರಾಸ್ ದ ಮೈನಾರಿಟಿ ಇನ್ ಬಾಂಗ್ಲಾದೇಶ್ ಹ್ಯಾಸ್ ಗಾನ್ ಟು 10%. ಅಂದರೆ ಈ ರಿಡಕ್ಷನ್ ಏನಕ್ಕಾಯಿತು? ವೆದರ್ ದೇ ಹ್ಯಾವ್ ಫ್ಲಡ್ ಅವೇ ಫ್ರಮ್ ದೋಸ್ ಕಂಟ್ರೀಸಾ, ಇಲ್ಲ ಅವ್ರನ್ನ ಕನ್ವರ್ಟ್ ಮಾಡಿದಾರಾ, ಇಲ್ಲ ಅವ್ರನ್ನ ಸತ್ತೇ ಹೋಗಿದಾರಾ, ಗೊತ್ತಾಗ್ತಾ ಇಲ್ಲ. ಸೊ ದಿಸ್ ಇಸ್ ಕಮ್ಮಿಂಗ್ ಡೌನ್. ದಿಸ್ ಇಸ್ ಎ ಸೈಂಟಿಫಿಕಲಿ ಇದೊಂದು ಎಚ್ಚರಿಕೆಯ ಸಂದೇಶ. ಈ ಮೈನಾರಿಟೀಸ್ಗಳು ಇಷ್ಟು ಕಮ್ಮಿ ಆಗ್ತಾ ಇರೋದು. ಸೊ ಇದನ್ನೆಲ್ಲ ಮನದಟ್ಟು ಮಾಡಿಕೊಂಡು ಈ CAA ಅನ್ನೋ ಪ್ರಪೋಸಲ್ ತಂದಿದ್ದಾರೆ. ಅಫ್ಕೋರ್ಸ್ ದೇರ್ ಆರ್ ಅಫ್ಕೋರ್ಸ್ ಯಾವುದೇ ಒಂದು ಆ್ಯಕ್ಟ್ ತರಬೇಕಾದ್ರೆ ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ. ಸೊ ವಾಟ್ ಈಸ್ ದ ಪಾಸಿಟಿವ್ ಸೈಡ್ ಅನ್ನೋದನ್ನು ನಾನು ಹೇಳ್ಕೊಂಡು ಬಂದಿದ್ದೀನಿ. ವೈ ದೇ ಹ್ಯಾವ್ ಟೇಕನ್ ದಿಸ್ ಆ್ಯಕ್ಟ್. ಇದು ಈ ಪ್ರೀಡೇಟೆಡ್ ಟು December 31st, 2014 ಏನಿದೆ, ಯಾಕೆ ಇದು? ವೈ ಟು December 2014? Probably they wanted to make a law for ಎಕ್ಸಾಕ್ಟ್ಲಿ 5 years ಇದಕ್ಕೆ, ಮತ್ತು 2014 ಆ ಥರ ತಗೊಂಡಿರ್ಬೋದು. ಐ ಆಮ್ ನಾಟ್ ವೆರಿ ಕ್ಲಿಯರ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್. ಮೇ ಬಿ ಐ ವಿಲ್ ಟೆಲ್ ಯು ಇನ್ ದ ಲೇಟರ್. ಪದ್ಯ ಸರ್, ಎನಿಥಿಂಗ್ ಆನ್ CAA? ಇದು ಕಳೆದ ಎಲೆಕ್ಷನ್ ಆದ ಕೂಡಲೇ ತಂದಂಥ ಒಂದು ಕಾನೂನು. ಅದು ಇಮಿಡಿಯೇಟ್ಲಿ ಜಾರಿ ಆಗಬೇಕಾಗಿತ್ತು. ಅದು ಯಾಕೆ ಆಗಲಿಲ್ಲ ಅಂತ ಇಡೀ ದೇಶಕ್ಕೆ ಗೊತ್ತಿದೆ. ಆ ಕಾನೂನು ಬರದೇ ಇದ್ದಂಗೆ ದೇಶಾದ್ಯಂತ ಗಲಭೆಗಳು ಹೆಂಗಾದವು, ಎಲ್ಲೆಲ್ಲಿ ಗಲಭೆಗಳಾದವು, ಯಾರ್ಯಾರು ಅದರ ಹಿಂದೆ ಇದ್ದರು, ಆಮೇಲೆ ಅದು ಯಾವ ರೀತಿಯ ಟೂಲ್ ಕಿಟ್ಗಳು ಕೆಲಸ ಮಾಡ್ತು ಅನ್ನೋದು ಕೂಡ ನಂತರದಲ್ಲಿ ಭಾಳಷ್ಟು ಜನಕ್ಕೆ ಗೊತ್ತಾಯಿತು. ಸೊ ಆ ಗಲಾಟೆಗಳ ಮಧ್ಯೆ ಇದನ್ನು ಇಂಟ್ರೊಡ್ಯೂಸ್ ಮಾಡೋದು ಬೇಡ ಅಂತ ಹೇಳಿ ಸ್ವಲ್ಪ ಇಟ್ ವಾಸ್ ಪುಟ್ ಆನ್ ದ ಬ್ಯಾಕ್ ಬರ್ನರ್. ಸೊ ಈಗ ನೆಕ್ಸ್ಟ್ ಎಲೆಕ್ಷನ್ ಬಂತು. ಅದಕ್ಕೆ ಮೊದಲು ಇದನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಹಾಗಾಗಿ ಇವತ್ತು ನೋಟಿಫೈ ಮಾಡಿದ್ದಾರೆ. ಮತ್ತು ಇದು ಭಾಳ ಸ್ಪಷ್ಟ. 3 ದೇಶಗಳಿಂದ ಇರ್ತಕ್ಕಂಥ ರಿಲಿಜಿಯಸ್ ಮೈನಾರಿಟೀಸ್ ಅವರಿಗೆ ಪೌರತ್ವ ಕೊಡ್ತಕ್ಕಂಥದ್ದು. ಪಾಕಿಸ್ತಾನ್, ಬಾಂಗ್ಲಾದೇಶ್ ಆ್ಯಂಡ್ ಅಫ್ಘಾನಿಸ್ತಾನ್. ಮುಸ್ಲಿಮ್ಸ್ಗೆ ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ. ಮುಸ್ಲಿಮ್ಸ್ಗೆ ಯಾಕೆ ಕೊಡ್ತಾ ಇಲ್ಲ ಅಂದರೆ, ಆ 3 ದೇಶದಲ್ಲಿ ಅವರು ಮೆಜಾರಿಟಿ. ಆ 3 ದೇಶದಲ್ಲಿ ಮುಸ್ಲಿಮ್ಸ್ ಆರ್ ಮೆಜಾರಿಟಿ, ದೇ ಆರ್ ನಾಟ್ ಮೈನಾರಿಟಿ. So this is for only minorities of Indian origin. Muslims of Indian origin might be there ಆ ಕಂಟ್ರೀಸಲ್ಲಿ. ಯಾಕಂದರೆ ಒಂದೇ ದೇಶ ಆಗಿತ್ತು ಆವಾಗ, ಭಾರತ ಭಾಗವಾಗಿತ್ತು, ಪಾಕಿಸ್ತಾನ, ಬಾಂಗ್ಲಾದೇಶ ಆಗಲಿ, ಅಫ್ಘಾನಿಸ್ತಾನ ಆಗಲಿ. ಸೊ ಹಾಗಾಗಿ ಮುಸ್ಲಿಮ್ಸ್ ಯಾಕೆ ಕೊಡ್ತಾ ಇಲ್ಲ ಅಂದರೆ, ಮುಸ್ಲಿಮ್ಸ್ ಆರ್ ಎ ಮೆಜಾರಿಟಿ. ಆ ದೇಶಗಳು ಅಲ್ಲಿ ಮುಸ್ಲಿಮ್ಸ್ ಆರ್ ಎ ಮೆಜಾರಿಟಿ. ನೀವು ಪಾರ್ಟಿಷನ್ ಮಾಡಿದ್ದು ಯಾಕೆ?
ಪಾರ್ಟಿಷನ್ ಮಾಡಿದ್ದೇ ಅದೊಂದು ಉದ್ದೇಶಕ್ಕೆ. Religious grounds ಮೇಲೆ. ಜಿನ್ನಾ ಇನ್ಸಿಸ್ಟೆಡ್ ದಟ್ ರಿಲಿಜಿಯಸ್ ಮೈನಾರಿಟೀಸ್ ನಮ್ಗೆ ಸಪರೇಟ್ ದೇಶ ಬೇಕು ಅಂತ ಹೇಳಿ ಆ ಸಪರೇಟ್ ದೇಶ ತೊಗೊಂಡು ಹೋದರು. ಆ್ಯಂಡ್ ಇಟ್ ವಾಸ್ ಇಂಡಿಯಾಸ್ ಮ್ಯಾಗ್ನಾನಿಮಿಟಿ, ನೆಹರು, ಗಾಂಧಿ ಇವರೆಲ್ಲ ನಾವು ಬೇರೆ ಬೇರೆ ಇದು ನೋಡೋದಿಲ್ಲ, ನಾವು ಮುಸ್ಲಿಮ್ಸು ಯಾರ್ಯಾರು ಇಲ್ಲಿ ಇರಬೇಕು ಅಂತ ಇರ್ತಾರೋ ಅವ್ರು ಇರಲಿ ಅಂತ ಹೇಳಿ. ಸೊ ವಿ ರಿಟೈನ್ಡ್ ಹೂ ಆರ್ ವಾಂಟೆಡ್ ಟು ಸ್ಟೇ ಹಿಯರ್. ಸೊ ಹಾಗಂತ ಹೇಳ್ಬಿಟ್ಟು ಈಗ ತಿರ್ಗಾ ಅಲ್ಲೆಲ್ಲ ಪರಿಸ್ಥಿತಿ ಕೆಟ್ಟೋಗಿದೆ ಅಂದ್ಬಿಟ್ಟು ಅವರು ಇಲ್ಲಿ ಬರ್ತೀನಿ ಅಂತ ಹೇಳಿದ್ರೆ ವಿ ಕಾಂಟ್ ಕೀಪ್ ದ ಡೋರ್ಸ್ ಓಪನ್ ಫಾರ್ ಆಲ್ ಟೈಮ್. ಓಕೆ, ಮತ್ತು ಯಾರ್ಯಾರಿಗೆ ಪೌರತ್ವ ಕೊಡಬೇಕು ಅನ್ನೋದನ್ನು ಆಯಾ ದೇಶಗಳು ನಿರ್ಧಾರ ಮಾಡ್ತಕ್ಕಂಥ, ಆಯಾ ದೇಶಗಳು, ಆಯಾ ಜನಗಳು, ಆಯಾ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು ನಿರ್ಧಾರ ಮಾಡ್ತಕ್ಕಂಥದ್ದು. ಕೊಡಲೇಬೇಕು ನಮಗೆ ಅಂತ ಯಾರೂ ಕ್ಲೇಮ್ ಮಾಡಲಿದ್ದಾರೆ. ಆ್ಯಂಡ್ ಇಟ್ ಈಸ್ ನಾಟ್ ಪಾಸಿಬಲ್ ಇನ್ ಎನಿ ಕಂಟ್ರಿ. ನೀವು ಅಮೇರಿಕದಲ್ಲಾಗಲಿ ಯುರೋಪ್ನಲ್ಲಾಗಲಿ ಅವರು ದೇ ಹ್ಯಾವ್ ದರ್ ಓನ್ ರೂಲ್ಸ್. ಈಗ ನಮ್ಮವ್ರು ಇಂಡಿಯನ್ಸ್ ಹೋಗ್ಬಿಟ್ಟು ನಮ್ಗೆ ಪೌರತ್ವ ಕೊಟ್ಬಿಡಿ ಅಂದರೆ ಕೊಟ್ಬಿಡ್ತಾರಾ? ಅಮೇರಿಕದಲ್ಲೂ ಕೊಡಲ್ಲ, ಯುರೋಪಲ್ಲೂ ಕೊಡಲ್ಲ. ದೇ ಹ್ಯಾವ್ ದರ್ ಓನ್ ಕ್ಯಾಪ್ಸ್, ದೇ ಡಿಸೈಡ್ ಹೂಮ್ ಟು ಗಿವ್, ಹೂಮ್ ನಾಟ್ ಟು ಗಿವ್. ಸೊ ಇಟ್ ಈಸ್ ದಿ the prerogative of each country, of the governments of those countries. So BJP government has decided, minorities, they have been prosecuted. Everybody knows what has happened in the last 70 years. Okay. Pakistanadalli it was 21% Hindu population when the partition took place. What is the population of Hindus today? 0.74%. What happened to those 20%, 20+% of the population? Did they just vanish? Where did they go? So these are the questions. ಬಾಂಗ್ಲಾದೇಶಲ್ಲಿ 23% ಇತ್ತು, ಇವತ್ತು 5-6%ಗಳಿದೆ. ಏನಾಯಿತು ಆ ಪಾಪ್ಯುಲೇಷನ್ನು? ಹೌ ಡಿಡ್ ದೆ ಗೋ, ವೇರ್ ಡಿಡ್ ದೆ ಗೋ? ಸೊ ಹಿಸ್ಟ್ರಿ ನೋಡಿದ್ರೆ ನಾವು ಯಾವ ರೀತಿ ಟಾರ್ಚರ್ ಮಾಡಿದ್ದಾರೆ ಹಿಂದೂಸ್ನ, ಯಾವ ರೀತಿ ಅವರ ಕುಲವನ್ನೇ ಮಾಡಿದ್ದಾರೆ ಎಲ್ಲ ಗೊತ್ತಿದೆ. ಸೊ ಹಾಗಿರುವಾಗ ನಮ್ಮವರೇ ಕೆಲವರು ಇಂಥ ಒಂದು ಕಾನೂನು ತಂದಾಗ ಅದನ್ನು ವಿರೋಧಿಸೋದಿದೆಯಲ್ಲ, ದಿಸ್ ಈಸ್ ನಥಿಂಗ್ ಬಟ್ ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್. ಐ ಥಿಂಕ್ ದೇ ಹ್ಯಾಡ್ ಟು ಬಿ ಸಪ್ರೆಸ್ಡ್ ಆ್ಯಂಡ್ ದ ಗೌರ್ಮೆಂಟ್ ಹಸ್ ಸಪ್ರೆಸ್ ದೆಮ್. ಈಗ ಅದನ್ನು ತರಲಿಕ್ಕೆ ಟೈಮ್ ಆಗಿದೆ. ಐ ಥಿಂಕ್ ದಿಸ್ ಆ್ಯಂಡ್ ಆ್ಯಸ್ ಆಫ್ ನಾವು ಎಷ್ಟು ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಂದರೆ, ಇದರಿಂದ ಬೆನಿಫಿಟ್ ಆಗ್ತಕ್ಕಂಥವ್ರು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 1.58 lakhs ಆ್ಯಸ್ ಆಫ್ ನಾವು. ಮುಂದಕ್ಕಿನ್ನೂ ಬೆನಿಫಿಟ್ ಆಗ್ಬೋದು, ಅದನ್ನು ಎಕ್ಸ್ಟೆಂಡ್ ಮಾಡ್ಬೋದು. ಗವರ್ಮೆಂಟ್ ಆಫ್ ಇಂಡಿಯಾ December 15th, 2014 ಅಂತ ಹಾಕಿದೆ. ಬಟ್ ದೇ ಕ್ಯಾನ್ ವೆರಿ ವೆಲ್ ಸೇ 2024. Nothing prevents them. Cut-off date they have fixed it. So not necessary that 24 ಗೆ ಅದನ್ನ ಲಿಮಿಟ್ ಮಾಡೋಕ್ಕಂತಿಲ್ಲ. 2024 ವರೆಗೂ ಎಕ್ಸ್ಟೆಂಡ್ ಮಾಡ್ಬೋದು. Right. So that all those possibilities are there. But ಇದು ದೇಶದ ಧರ್ಮ. ನಮ್ಮಲ್ಲಿ ಯಾರು ಪರ್ಸಿಕ್ಯೂಟೆಡ್ ಹಿಂದೂಸು ಮತ್ತು ಬೇರೆ ಬೇರೆ ಮೈನಾರಿಟೀಸ್ ಇದ್ದಾರೆ ಅವರಿಗೆ ಪೌರತ್ವ ಕೊಡ್ತಕ್ಕಂಥದ್ದು ದೇಶದ ಧರ್ಮ. ಆ ಕೆಲಸವನ್ನು ಮಾಡಕ್ಕೆ ಕೊಟ್ಟಿದ್ದಾರೆ. ಐ ಥಿಂಕ್ ವಿ ಆಲ್ ಹ್ಯಾವ್ ಟು ವೆಲ್ಕಮ್ ಇಟ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.